ನನ್ನ ಕೆಲಸ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇನ್ನು ನಿನ್ನ ವಿಷುನ ಜೀವಂತವಾಗಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಾಗಲೇ ನಿನ್ನ ವಿಷು ಸ್ವರ್ಗವಾಸಿ ಆಗಿರ್ತಿದ್ದ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ. ಮನೆಯಿಂದ ಹೊರಗೆ ಬರ್ತಾ ಇರು. ಅರ್ಥ ಆಯ್ತಾ? ವಿಶು, ರಾಧಿಕಾ ಬರ್ತಾ ಇದ್ದಾಳೆ. ರಾಧಿಕಾಳ ತುಂಬಾ ದಿನದ ಕನಸನ್ನ ಇವತ್ತು ನನಸು ಮಾಡ್ತಿದ್ದೀನಿ ಅನ್ನೋ ಹೆಮ್ಮೆ ನನಗಿದೆ. ಆದ್ರೆ ರಾಧಿಕಾಗ ಅದೆಲ್ಲ ಏನೂ ಇಲ್ಲ ನೋಡು. ಹಾಗಂತ ರಾಧಿಕಾ ಬಂದ ಮೇಲೆ ಅವಳ ಜೊತೆ ನಿನ್ನನ್ನು ಕಳಿಸ್ತೀನಿ ಅನ್ಕೋಬೇಡ. ನಿನ್ನಿಂದ ತುಂಬಾ ಕೆಲಸಗಳು ಬಾಕಿ ಇವೆ. ಅದನ್ನ ನಿನ್ನ ಮೂಲಕನೇ ಮಾಡಿಸ್ಕೋಬೇಕು ನಾನು. ನೀನೊಂಥರ ನನಗೆ ಕಾಮಧೇನು ಇದ್ದ ಹಾಗೆ. ಕೃಷ್ಣಂಗೆ ನಾನು ನೆಮ್ಮದಿ ಆಗಿರೋದು ನೋಡಕ್ಕಾಗಲ್ಲ ಅನ್ಸುತ್ತೆ. ಅದಕ್ಕೆ ನನಗೆ ಈ ರೀತಿ ಪರೀಕ್ಷೆಗಳನ್ನ ಕೊಡ್ತಾನೆ ಇರ್ತಾನೆ. ಆದ್ರೆ ಈ ಪರೀಕ್ಷೆಗಳನ್ನ ಎದುರಿಸೋ ಶಕ್ತಿ ನನಗಿಲ್ಲ. ದಿನೇ ದಿನೇ ಸೋತು ಹೋಗ್ತಾ ಇದ್ದೀನಿ ಕಂದ. ವಿಷು ನನ್ನ ನಂಬಿಕೆ, ವಿಷು ನನ್ನ ಆರಾಧನೆ, ವಿಷು ನನ್ನ ಶಕ್ತಿ, ವಿಷು ನನ್ನ ಬದುಕು. ನಾನು ಬದುಕಿರೋದಕ್ಕೆ ನನ್ನ ವಿಷುನೇ ನನಗೆ ಪ್ರೇರಣೆ. ಆದ್ರೆ ಇದೆಲ್ಲ ಯಾರಿಗೆ ಗೊತ್ತಿದೆ ಹೇಳು? ವಿಷು ಬಗ್ಗೆ ಕನ್ಸು ಕಾಣೋ ಹಾಗೆ ಮಾಡಿ ಆ ಕನಸು ನನ್ಸಾಗೋದಕ್ಕೂ ಮುಂಚೆನೆ ಅದನ್ನ ಸಾಯಿಸ್ಬಿಡ್ತಿದ್ದಾರೆ. ವಿಷು ಎಲ್ಲೋ ಬದುಕಿದ್ದಾರೆ ಅನ್ನೋ ಆಸೆನ ಮತ್ತೆ ನಂಗೆ ಹುಟ್ಟಿಸಿದ್ದಾರೆ. ಯಾವ್ದು ನಿಜ ಯಾವ್ದು ಸುಳ್ಳು ಒಂದು ಗೊತ್ತಾಗ್ದೆ ನಿನ್ ತಾಯಿ ಸಂಕಟದಲ್ಲಿದ್ದಾಳು. ಆದ್ರೂ ನಾನು ವಿಷಕ್ಕೋಸ್ಕರ ಹೋಗ್ತೀನಿ. ಅವ್ರು ಹೇಳ್ತಿರೋದು ಸುಳ್ಳಾದ್ರೂ ಪರವಾಗಿಲ್ಲ. ನನ್ನ ವಿಷು ಜೀವಂತವಾಗಿದ್ದಾರೆ ಅನ್ನೋ ಆಸೆನ ಉಳಿಸೋದಕ್ಕೋಸ್ಕರನಾದ್ರೂ ನಾನು ಹೋಗ್ತೀನಿ ಕಂದ. ಸಾವಿರ ಸುಳ್ಳುಗಳನ್ನು ನನ್ನ ವಿಷಯಕ್ಕೋಸ್ಕರ ನಂಬಬೇಕು ಅಂತ ಅನ್ಸ್ಬಿಡುತ್ತೆ. ನನ್ನ ವಿಷ ನನಗೆ ಕೊಟ್ಟಿರೋ ಪ್ರೀತಿನೇ ಅಂತದ್ದು ಕಂದ. ಇವತ್ತೇನಾದ್ರೂ ನನ್ನ ವಿಷು ಅಲ್ಲಿರೋದು ನಿಜಾನೇ ಆದ್ರೆ ಅವ್ರು ಓಡ್ ಬಂದು ನಿನ್ನ ನೋಡಿ ಮುದ್ದಾಡ್ಬಿಡ್ತಾರೆ. ಕೆಲವು ನಂಬಿಕೆಗಳಿಗೆ ಆ ದೇವ್ರು ಕೈ ಬಿಡೋದಿಲ್ವಂತೆ. ಆದ್ರೆ ಪ್ರಾಮಾಣಿಕವಾಗಿರೋ ನಂಬಿಕೆನ ಆ ದೇವ್ರು ಯಾವತ್ತೂ ಸುಳ್ಳು ಮಾಡೋದಿಲ್ವಂತೆ. ರಾಧಿಕಾ, ಮಗು ಜೊತೆ ಮಾತಾಡ್ತಿದ್ಯಾ? ಚೆನ್ನಾಗಿದೆ. ಏನ್ ಮಾತಾಡ್ತಿದ್ದೆ? ಅಮ್ಮ, ಅದ್ರ ತಂದೆ ಬಗ್ಗೆ ಮಾತಾಡ್ತಾ ಇದ್ದೆ. ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಗ್ತಾರೆ ಅಂತ ಹೇಳ್ತಿದ್ದೆ. ಅಮ್ಮ ಮಗಂಗೆ ಅವ್ರಿಗೋಸ್ಕರ ಕಾಯೋದ್ ಬಿಟ್ಟು ಬೇರೆ ದಾರಿ ಇಲ್ವಲ್ಲ. ರಾಧಿಕಾ, ದೇವರು ಪರೀಕ್ಷೆಗಳನ್ನ ಕೊಡ್ತಾನೆ. ಅದನ್ನ ಎದುರಿಸೋ ಶಕ್ತಿನೂ ಅವನೇ ಕೊಡ್ತಾನೆ. ನೋಡು, ನೀನು ನಂಬಿಕೆ ಕಳ್ಕೊಬೇಡ. ನಿನ್ ಗಂಡ ಸಿಕ್ಕೇ ಸಿಗ್ತಾರೆ. ಅಯ್ಯೋ, ಒಲೆ ಮೇಲೆ ಏನೋ ಇಟ್ಟಿದ್ದೀನಿ, ಬಂದ್ಬಿಟ್ಟೆ. ಕಂದ, ನಾನು ಹೋಗಿ ಬರ್ತೀನಿ.
ಅಕಸ್ಮಾತ್ ಇವತ್ತು ವಿಷಯ ಏನಾದರೂ ಸಿಕ್ಬಿಟ್ರೆ ಇವತ್ತಿಗೆ ನಮ್ಗಿರೋ ಕಷ್ಟಗಳೆಲ್ಲ ದೂರ ಆದ್ವು ಅಂತಾನೆ ಅರ್ಥ. ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ ನನಗೂ ನಿನಗೂ ಅವ್ರಿಗೋಸ್ಕರ ಕಾಯೋದಿದ್ದೇ ಇದೆ ಅಲ್ವಾ? ಹೊರಗಡೆ ದೇಸಾಯಿ ಅವ್ರು ಬಂದಿರಬೇಕು. ನಾನೀಗ ಹೊರಗೆ ಹೋಗೋದನ್ನ ಬೇಡ ಅಂದರೆ ಏನು ಮಾಡಲಿ? ಶಾಂತನು ಸುಳ್ಳು ಹೇಳ್ತಾ ಇದ್ರು ಕೂಡ ಅವ್ನು ನನ್ನ ವಿಷು ಬಗ್ಗೆ ಮಾತಾಡಿದ್ದಾನೆ. ನಾನು ಹೋಗಲೇಬೇಕು. ಈ ಬಾಗ್ಲು ತೆಗೆಯೋದೇ ಬೇಡ, ಹಿಂದಿನ ಬಾಗ್ಲಿಂದ ಹೋಗ್ಬಿಡ್ತೀನಿ. ಹರಿ ಓಂ. ನಮಸ್ಕಾರ ತಾಯಿ. ನಮಸ್ಕಾರ. ನೀವು ಪೂರ್ಣಚಂದ್ರ ಶಾಸ್ತ್ರಿಗಳು ತಾನೆ? ಹೌದು ತಾಯಿ. ಬನ್ನಿ ಬನ್ನಿ ಒಳಗಡೆ ಬನ್ನಿ. ತುಂಬಾ ವರ್ಷಗಳಾಯ್ತು ನಿಮ್ಮನ್ನು ನೋಡಿ. ಹೇಗಿದ್ದೀರಿ? ಚೆನ್ನಾಗಿದ್ದೀನಮ್ಮ, ನಿಮ್ಮೆಲ್ಲರ ಆಶೀರ್ವಾದ. ಅಯ್ಯೋ, ಕೃಷ್ಣನ ಆಶೀರ್ವಾದ. ಅಮ್ಮ, ನಮ್ಮ ತಾಯಿ ದೊಡ್ಡವ್ರಿಗೆ ಅಂತ ಸ್ವಲ್ಪ ಸಿಹಿ ದೇವ್ರ ಪ್ರಸಾದ ಎಲ್ಲ ಕಳಿಸಿದ್ದಾರೆ ತಗೋ. ಹೌದಾ? ಹೇಗಿದ್ದಾರೆ ಅಮ್ಮ? ಚೆನ್ನಾಗಿದ್ದಾರಮ್ಮ. ಸರಿ, ಕೂತ್ಕೊಳ್ಳಿ. ಅವ್ರು ಒಳಗಡೆ ಇದ್ದಾರೆ, ಕಳಿಸ್ತೀನಿ. ಆಯ್ತು. ಕುಡಿಯೋದಕ್ಕೆ ಏನಾದರೂ ತರ್ತೀನಿ. ಸಾವು ಕಣ್ಣಿಗೆ ಕಾಣಿಸದ ಸತ್ಯ, ಪ್ರೀತಿ ಸಾವನ್ನು ಗೆಲ್ಲುವ ದಾರಿ. ಪ್ರೀತಿಗಿಂತ ಸಾವೇ ದೊಡ್ಡದಾದರೆ ನೀನಿನ್ನು ಪ್ರಪಂಚಕ್ಕೆ ನೆನಪು ಮಾತ್ರ. ಸಾವಿಗಿಂತ ಪ್ರೀತಿಯೇ ದೊಡ್ಡದಾದರೆ ನೀನು ನಿನ್ನವರನ್ನು ಸೇರುತ್ತೀಯೇ ಅಂತ ನಾನು ಹೇಳಿದ ಮಾತು ನನಗೆ ನೆನಪಿದೆ. ಸಾವಿಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಅಂತ ವೇದ ಪುರಾಣದಲ್ಲಿ ಹೇಳಲಾಗಿದೆ. ಆದರೆ ನಿಮ್ಮಿಬ್ಬರ ಪ್ರೀತಿ ಅಷ್ಟೇ ಸತ್ಯ ಎಂದು ನನಗೆ ತೋರುತ್ತಿದೆ. ಸತ್ಯಕ್ಕೆ ಸಾವಿಲ್ಲ, ಪ್ರೀತಿಗೆ ಕೊನೆಯಿಲ್ಲ. ಪವಿತ್ರವಾದ ಸಂಬಂಧವನ್ನು ನಾನು ನಿಮ್ಮಿಬ್ಬರಲ್ಲಿ ನೋಡ್ತಾ ಇದ್ದೀನಿ. ನಿನ್ನ ತಾಳ್ಮೆ, ನಂಬಿಕೆ, ಪ್ರೇಮ, ಕನಸು ಎಲ್ಲವೂ ಗೆಲ್ಲುವ ಕಾಲ ಸನಿಹವಿದೆ. ಆ
ಭಗವಂತ ಕಣ್ಣು ಬಿಟ್ಟರೆ ಯಾವುದು ಅಸಾಧ್ಯವಲ್ಲ ಎಂಬುದು ಸ್ವಲ್ಪ ಸಮಯದಲ್ಲೇ ನಿನಗೆ ಗೊತ್ತಾಗುತ್ತದೆ. ಸ್ವಾಮೀಜಿ, ನನ್ನ ಕಷ್ಟಗಳೆಲ್ಲ ಕೊನೆ ಆಗುತ್ತಾ? ಭಗವಂತನನ್ನು ನಂಬಿದ ಮೇಲೆ ಜಯವು ನಿನ್ನದೇ. ಜಯ ಸಿಗುವ ಹಾದಿಯಲ್ಲಿ ಕೆಲವು ತೊಂದರೆಗಳು ಎದುರಾದರೆ ಎದೆಗುಂದದಿರು. ಮುಂದೆ ಒಳ್ಳೆಯ ದಿನಗಳು ನಿನಗಾಗಿಯೇ ಕಾಯುತ್ತಿವೆ. ದುಷ್ಟ ಶಕ್ತಿಗಳು ಇನ್ನು ಸ್ವಲ್ಪ ಕಾಲ ವಿಜೃಂಭಿಸಿದರು ನಿಮ್ಮ ಪ್ರೀತಿಯ ಮುಂದೆ ಸೋಲದೆ ಬೇರೆ ದಾರಿಯೇ ಇಲ್ಲ. ಕೃಷ್ಣನಲ್ಲಿ ಇಟ್ಟ ನಂಬಿಕೆ ಯಾವತ್ತೂ ಸುಳ್ಳಾಗುವುದಿಲ್ಲ ತಾಯಿ. ಗೆಲುವು ಹೇಗೆ ನಿನಗೆ ನಿತ್ಯವಲ್ಲವೋ ಹಾಗೆ ಸೋಲುವು ನಿನಗೆ ನಿತ್ಯವಲ್ಲ. ಸಿಕ್ಕಿದ ಸಂತೋಷಗಳು ಶಾಶ್ವತವಾಗಿರುವುದಿಲ್ಲ. ನಿನ್ನ ಕಾಯುವಿಕೆ ಇಂದಿಗೆ ಕೊನೆಯಾದರೂ ಕಷ್ಟಗಳು ತಪ್ಪಿದ್ದಲ್ಲ. ಯಾವುದೋ ಮಹತ್ವದ ಕಾರ್ಯಕ್ಕೆ ನೀನು ಇಲ್ಲಿಗೆ ಬಂದಿದ್ದೀಯ. ಮುಂದೆ ಎಲ್ಲವೂ ನೀನಂದುಕೊಂಡಂತೆ ಆಗಲಿದೆ. ಗೆಲುವಿಗಿಂತ ಸೋಲೆ ನಿನ್ನ ಆಗಮನಕ್ಕೆ ಕಾದಿದೆ. ನೀನು ನಂಬಿರುವ ಕೃಷ್ಣ ನಿನ್ನನ್ನು ಕೊನೆಯವರೆಗೂ ಕಾಪಾಡುತ್ತಾನೆ. ನಿನಗೆ ಒಳ್ಳೆಯದಾಗ, ಆದರೆ ಎಚ್ಚರದಿಂದಿರು. ನಿಮ್ಮಿಬ್ಬರ ಈ ನಂಟು ಬೇರೆ ಆಗೋ ಸಾಧ್ಯತೆ ಕಾಣ್ತಾ ಇದೆ. ಅಪರಿಮಿತವಾದ ನಿಮ್ಮ ಈ ಪ್ರೀತಿಗೆ ಕುತ್ತು ಬರೋ ದಿನಗಳು ದೂರ ಇಲ್ಲ ಅನ್ನೋ ಸತ್ಯ ನಾನು ಕಾಣ್ತಾ ಇದೆ. ನಿನ್ನ ಆಯುಷ್ಯಕ್ಕೆ ಕುಂದು ಬರೋ ಆಪತ್ತು ನನ್ನ ಕಣ್ಮುಂದೆ ಬರ್ತಾ ಇದೆ. ನೀವು ಇಡೋ ಪ್ರತಿ ಹೆಜ್ಜೆಯಲ್ಲೂ ಕತ್ತಲು ಕೂಡಿರುತ್ತದೆ. ಶಾಂತನು ಅವರು ಆಟೋ ಕಳಿಸಿದ್ದಾರೆ ಮೇಡಮ್, ಹತ್ಕೊಳ್ಳಿ. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಜೋರಾದ ಚಂದ್ರನೀಗ ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ತುಸು ದೂರ ಸುಮ್ಮನೆ ಜೊತೆಯಲ್ಲಿ ಬಂದೆಯ, ನಡುವೆಲ್ಲೋ ಮೆಲ್ಲಗೆ ಮಾಯವಾದೆಯ.
ನಮಸ್ಕಾರ. ಹರಿ ಓಂ. ಹೇಗಿದ್ದೀರಾ ಶಾಸ್ತ್ರಿಗಳೇ? ಕಾಯೋರ್ ತಾವು, ಕಾಪಾಡೋನವನು. ನಿಮ್ಮಿಬ್ಬರ ದಯದಿಂದ ತುಂಬ ಚೆನ್ನಾಗಿದ್ದೀರಿ ದೇಸಾಯಿಗಳೇ. ತಮ್ಮ ಆರೋಗ್ಯ ಹೇಗಿದೆ? ನಾನು ತುಂಬ ಆರೋಗ್ಯವಾಗಿದ್ದೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಶಾಸ್ತ್ರಿಗಳೇ. ತಮ್ಮ ಶ್ರೀಮತಿಯವರು ತೀರ್ಕೊಂಡ ವಿಷಯ ಮೊನ್ನೆ ಅಷ್ಟೇ ನನಗೆ ಗೊತ್ತಾಯ್ತು. ವಿಷಯ ತಿಳಿದು ಮನಸ್ಸಿಗೆ ತುಂಬ ಬೇಸರವಾಯಿತು. ಏನ್ ಮಾಡೋಕ್ಕಾಗತ್ತೆ ಹೇಳಿ ಶಾಸ್ತ್ರಿಗಳೇ? ನಮ್ಮ ಕೈಯಲ್ಲಿ ಏನಿದೆ? ಎಲ್ಲ ಭಗವಂತನ ಇಚ್ಛೆ. ಅವನು ಹೀಗೆ ಬದುಕಬೇಕು, ನಾನು ಕರೆದಾಗ ಬರಬೇಕು ಅಂತ ಹೇಳಿ ಕಳಿಸಿರ್ತಾನೆ. ಬದುಕು ಹಾಗೆ ನಡೆಯುತ್ತೆ, ಹಾಗೆ ಮುಗಿಯುತ್ತೆ. ಮನಸ್ಸಿಗೆ ಹಚ್ಕೋಬೇಡಿ, ಮುಂದೆ ಎಲ್ಲ ಸರಿ ಹೋಗುತ್ತೆ. ಬಹಳ ವರ್ಷಗಳ ಮೇಲೆ ಬಂದಿದ್ದೀರಿ, ತಾಯಿಯವ್ರನ್ನ ಕರ್ಕೊಂಡು ಬರ್ಬೋದಾಗಿತ್ತೆ. ಇಲ್ಲ ದೇಸಾಯಿ ಅವ್ರೆ, ಈಗ ಮನೆ ಕಡೆ ಯಾರೂ ಇಲ್ಲ ಅಲ್ವಾ, ಆಗ ಕರ್ಕೊಂಬರಕ್ಕಾಗ್ಲಿಲ್ಲ. ನಮ್ಮ ರಾಧಿಕಾಗೂ ಇಷ್ಟೊತ್ತಿಗೆ ಹೆರಿಗೆ ಆಗಿರುತ್ತೆ. ಅವಳ ಮಗುನು ಇಷ್ಟೇ ಮುದ್ದಾಗಿರುತ್ತೋ. ತಾಯಿ, ಯಾರ ಮಗು ಇದು? ಇಷ್ಟು ಮುದ್ದಾಗಿದೆಯಲ್ಲ. ಈ ಮನೆದ? ಈ ಮನೆದು ಅಂದ್ರೂ ತಪ್ಪಾಗುತ್ತೆ, ಈ ಮನೆದು ಅಲ್ಲ ಅಂದ್ರೂ ತಪ್ಪಾಗುತ್ತೆ. ನಮ್ಮ ಆಶ್ರಮದಲ್ಲಿರೋ ಒಂದು ಹೆಣ್ಣು ಮಗಳ ಮಗು ಇದು. ಆಶ್ರಮದಲ್ಲಿ ಬೇಡ, ಮನೆಯಲ್ಲೇ ಬಾಣಂತನ ಮಾಡಿಸೋಣ ಅಂತ ಮನೆಗೆ ಕರ್ಕೊಂಡು ಬಂದಿದ್ದೀನಿ. ತಮ್ಮದು ಬಹಳ ದೊಡ್ಡ ಮನಸ್ಸು ದೇಸಾಯಿ ಅವರೇ. ಎಲ್ಲಾರ್ಗೂ ಸಹಾಯ ಮಾಡೋಂಥ ದೊಡ್ಡ ದಣಿಗಳು ನೀವು. ಆ ಕೃಷ್ಣ ಯಾವತ್ತೂ ನಿಮ್ಮನ್ನು ತುಂಬಾ ಚೆನ್ನಾಗಿಟ್ಟಿರಲಿ, ಇದು ನನ್ನ ಪ್ರಾರ್ಥನೆ. ತಾಯಿ, ನೀವೇನೋ ತಿಳ್ಕೊಳ್ಳಿಲ್ಲ ಅಂದ್ರೆ ಆ ಮಗುನ ಸ್ವಲ್ಪ ಹೊತ್ತು ನಾನು ಎತ್ಕೋಬೋದಾ? ಇದೇನ್ ಶಾಸ್ತ್ರಿಗಳೇ, ಪುಟ್ಟ ಮಕ್ಕಳು ಕೇಳ್ದಾಗ ಕೇಳ್ತಾ ಇದ್ದೀರಿ. ಸೋಪ್ರಣಿಕ, ಶಾಸ್ತ್ರಿಗಳ ಕೈಗೆ ಮಗುನ್ ಕೊಡು.